ಕುರ್ಲಾಪುರ ಕ್ರಾಸ್ನಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಕಬ್ಬಿನ ದರ 3,500 ಆಗಬೇಕೆಂದು ಒತ್ತಾಯ. ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಶನಿವಾರ ಬೃಹತ್ ರೈತರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಬಂದ ಸಾವಿರಾರು ರೈತರು, ರೈತ ಮುಖಂಡರು ಹಾಗೂ ರಾಜಕಾರಣಿಗಳು ಭಾಗವಹಿಸಿದರು. ರೈತರು ಕಬ್ಬಿನ ಖರೀದಿ ದರವನ್ನು ಕನಿಷ್ಠ ಪ್ರತಿ ಟನ್ಗೆ 3,500 ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಿಸಬೇಕು ಹಾಗೂ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಈ ದರವನ್ನು ಅನುಸರಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಸೇರಿಕೊಂಡು ರೈತರ ಹಕ್ಕು ಕಸಿದುಕೊಳ್ಳುತ್ತಿರುವುದಾಗಿ ಸಂಘದ ನಾಯಕರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಥಣಿಯ ಮಾಜಿ ಶಾಸಕ ಶಾಜನ್ ಡೊಂಗರಗಾಂವ್ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಕ್ಕರೆ ಕಾರ್ಖಾನೆಗಳೊಂದಿಗೆ ಸೇರಿಕೊಂಡು ರೈತರನ್ನು ಮೋಸಗೊಳಿಸುತ್ತಿದೆ. ಪ್ರತಿ ಟನ್ನಿಗೆ 5,000 ನೀಡಿದರೂ ಸಹ ಯಾವುದೇ ಕಾರ್ಖಾನೆ ನಷ್ಟವಾಗುವುದಿಲ್ಲ. ಇವರ ಈ ಹೇಳಿಕೆಗೆ ರೈತರಿಂದ ಭಾರೀ ಚಪ್ಪಾಳೆ ಮೊಳಗಿದೆ. ಪ್ರತಿಭಟನೆಯನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಯುವ ಪೂಜ್ಯರಾದ ಶಶಾಂಕ್ ಪಡಸಲಗಿ ಗುರುಗಳು ರೈತರಿಗೆ ಆಶೀರ್ವಾದ ನೀಡಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕುರ್ಲಾಪುರ ಕ್ರಾಸ್ನಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯಲ್ಲಿ ರೈತರು ಕಬ್ಬಿನ ದರದ ನ್ಯಾಯಯುತ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಮತ್ತು ನಮಗೆಲ್ಲರಿಗೂ ಈ ಹೋರಾಟದಲ್ಲಿ ಶಕ್ತಿ ಕೊಡಲಿಕ್ಕೆ ನೇತೃತ್ವ ವಹಿಸಿದಂತಹ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿಯವರನ್ನು ಒಳಗೊಂಡು ಈ ಸಭೆಯಲ್ಲಿ ಆಗಮಿಸಿದಂತಹ ಎಲ್ಲ ನೇಗಿಲ ರೋಗಿ ಮತ್ತು ರೈತ ಬಾಂಧವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಯೋಗಿಗಳಲ್ಲಿ ಶಿವಯೋಗಿ, ತಪಸ್ಸು ಮಾಡಿದ ಯೋಗಿ, ರೈತನು ಒಬ್ಬ ಯೋಗಿ. ಅದಕ್ಕೆ ರೈತರಿಗೆ ನೇಗಿಲ ಯೋಗಿ ಅನ್ನತ್ತ, ಅನ್ನದಾತ ಅಂತಾರೆ. ಇಡೀ ಜಗತ್ತಿಗೆ ಅನ್ನವನ್ನ ರೈತ ನೀಡುತ್ತಿದ್ದರ ಒಕ್ಕಲಿಗೆ ಒಕ್ಕದಿರೆ ಬಿಕ್ಕುವುದು ಜಗವನ್ನು. ಇವರಿಗೆ ತಿನ್ನಕ್ಕೇನು ಸಿಗುವುದಿಲ್ಲ. ಆದರೂ ಸಹಿತ ಎಲ್ಲರೂ ಇವತ್ತು ನಾನು ಒಬ್ಬ ಮಾಜಿ ಶಾಸಕ, ಒಬ್ಬ ರಾಜಕಾರಣಿ ಇರಬಹುದು. ಆದ್ರೆ ರಾಜಕಾರಣಿಗಳೆಲ್ಲರೂ ವಿಧಾನಸಭೆಯಲ್ಲಿ ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಹೇಳ್ತಾರ, ನಾವೆಲ್ಲರೂ ಮಣ್ಣಿನ ಮಕ್ಕಳು ಅಂತ. ಇದು ಬಾಯಿಯಿಂದ ಹೇಳುವುದಕ್ಕಾಯ್ತು. ಮಣ್ಣಿನ ಮಕ್ಕಳು ಅನ್ನುವಂಥದ್ದು ಹೇಳುವುದಕ್ಕಾಯ್ತು. ಮಣ್ಣಿನ ಮಕ್ಕಳಾಗಿರುವವರು ಮಣ್ಣಿನಲ್ಲಿ ದುಡಿಯುವಂತ ನೇಗಿಲ ಯೋಗಿ ರೈತನಿಗಾಗಿ ಏನು ಅವಶ್ಯಕವಾಗಿ ಮಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ಲಕ್ಷ್ಯ ಕೊಡುವುದಿಲ್ಲ. ಇವತ್ತು ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಮಾಡಬೇಕಂತೇಳಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟ ಕಳೆದ ಅನೇಕ ದಿನಗಳಿಂದ ತಹಶೀಲ್ದಾರ್ ಸಾಹೇಬ್ ಬಂದರು. ಈಗ ತಹಶೀಲ್ದಾರ್ ಸಾಹೇಬ್ರ ದಯವಿಟ್ಟು ಈಗ ನೋಡ್ರಿ, ನಮ್ಮ ಜನರ ಬೇಡಿಕೆ ಏನಂತ ಅಂದ್ರೆ ಅಧಿಕಾರಿ ಕೂಡ ಇದೆ ನಮ್ಮ ಜೊತೆ ಕೂಡು, ದಯವಿಟ್ಟು ಕೂಡು, ಅವ್ರ ಜೊತೆ ಇರ್ಬೇಕನ್ನೋ ಅಂತ ಬೇಡಿಕೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಅವರಿಗೆ ಈ ಕಬ್ಬಿನ ಬೆಲೆ ನಿಗದಿ ಮಾಡುವಂತದ್ದು ಅಧಿಕಾರ ಇಲ್ಲ. ಅವರು ಕೇವಲ ವರದಿ ಕೊಡುವಂತವ್ರು. ಅಧಿಕಾರ ಯಾರಿಗಿದೆ ಅವರು ಬರಬೇಕಾಗಿತ್ತು. ನಿರಂತರವಾಗಿ ಹೋರಾಟ ನಡೆದಿದೆ. ಇವತ್ತು 40, 50, 60 ಸಾವಿರ ಗಟ್ಟಲೆ ರೈತ ಬಾಂಧವರು ಇಲ್ಲಿ ಬಿಸಿಲು ಮಳೆ ಅಲ್ಲಾರದೆ ನೋಡುವಂತ ಸತ್ಯಾಗ್ರಹಕ್ಕೆ ಈ ಸರ್ಕಾರ ಮತ್ತು ಈ ಏನು ಒಂದು ಮುಖಂಡರಿದ್ದಾರೆ. ಇವತ್ತು ಸಕ್ಕರೆ ಸಚಿವರಾಗಿರುವಂತ ಶಿವಾನಂದ ಜಿಲ್ಲಾ ಇವತ್ತು ಅವ್ರು ನೆಲ್ಲಿ ಪ್ರಸನ್ನ ರಾತ್ರಿ 12 ತನಕ ತಹಸೀಲ್ದಾರ್ ಸಾಹೇಬ್ ಹೇಳ್ಬೇಕು, ಕರ್ಕೊಂಡು ಹೋಗ್ಬೇಕು. ಪೊಲೀಸ್ ಅಧಿಕಾರಿಗಳಿಗೆ ನಾವು ವಿನಂತಿ, ಸ್ಪೆಷಲ್ ಬ್ಯಾಕ್ವರ್ಡ್ ಸರ್ ಎಲ್ಲರಿಗೆ ನೀವು ಯಾರು ಇಲ್ಲಿ ಬರ್ಬೇಡ್ರಿ ಸರ್. ಬಹಳ ಶಾಂತಿ ಹೋರಾಟ ಐತಿ ನಮ್ಮದ. ನೀವು ಯಾರು ಇಲ್ಲಿ ಬರ್ಬೇಡ್ರಿ, ಸಾಹೇಬ್ರಲ್ಲಿ ಇರ್ತಾರೋ. DC ಸಾಹೇಬ್ರಿಗೆ ಏನಾರ ಅರ್ಜೆಂಟ್ ಇರ್ತಾರ, ತಹಸೀಲ್ದಾರ್ ಮನ್ಯಾಗ ಮತ್ತು ರಾಜ್ಯೋತ್ಸವ ಕಾರ್ಯಕ್ರಮ ಇತ್ತಂದ್ರ DC ಅವ್ರು ಬಂದು ಕರ್ಕೊಂಡು ಹೋಗ್ಬೇಕು.
ನಾವು ರಾಜ್ಯೋತ್ಸವ ರೈತ ರಾಜ್ಯೋತ್ಸವ ಮಾಡ್ತೀವಿ, ಧ್ವಜ ಹಾರಿಸ್ತೀವಿ, ಅದನ್ನ ನೋಡ್ಕೊಂಡು ಆರಾಮ್ ಇರ್ಬೇಕು. ನಾವು ಇಲ್ಲೆಲ್ಲಿ ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬರ್ಬೇಕು. ನಾವ್ ಯಾರತ್ತಕ್ಕೆ ಹೋಗಂಗಿಲ್ಲ. ಯಾವ ನಮ್ಗ ರಾಜಕಾರಣ ಸಂಬಂಧ ಇಲ್ಲ, ಫ್ಯಾಕ್ಟ್ರಿ ಮಾಡಕ್ಕೂ ಸಂಬಂಧ ಇಲ್ಲ. ಗುರ್ಲಾಪುರ ಕ್ರಾಸ್ಗೆ ಬರಬೇಕು, ಇಲ್ಲೇ ಘೋಷಣೆ ಆಗ್ಬೇಕು. ಇವತ್ತು ರಾಜ್ಯೋತ್ಸವ ನಮ್ಮ ರಾಜ್ಯ ಹಬ್ಬ ಐತಿ, ಅದಕ್ಕಾಗಿ ಸ್ವಲ್ಪ ಶಾಂತಿ ಐತಿ. ಇವತ್ತೊಂದಿನ ಇವತ್ತು ದಾಟ್ತಂದ್ರೆ ಇವತ್ತು ತಹಸೀಲ್ದಾರ್ ಕುಣಿಸ್ತೀವಿ, ನಾಳೆ ಯಾರ್ಯಾರು ಕುಣಿಸ್ತೀವಿ ಗೊತ್ತಿಲ್ಲ, ಗೊತ್ತಿಲ್ಲ. ಅದಕ್ಕೆ ಶಾಂತರಿ. ಏ ತಮ್ಮ, ಅಲ್ಲಿ ಎರಡು ಬಿಟ್ಟು ನೀವು ಯಾಕೆ ನಿಂತೀರಿ? ಏನ್ ಕೆಲಸ ಅದ ನಿಮಗ? ಅಲ್ಲಿ ನೋಡ್ರಿ, ಅಂತ 70-80 ವರ್ಷ ಶುಗರ್ BP ಆದಂತ ರೈತರು ಕೂತಾರ. ಸರಿ, ಸ್ವಲ್ಪ ಕಡೆಲ್ಲ ಈ ಕಡೆ ಸ್ವಲ್ಪ ಸೈಡ್ ಕುಂತು ಬಿಡಲ್ಲ. ತಮ್ಮ ಇದು ಹೋರಾಟ 10 ನಿಮಿಷ, ತಾಸ 2 ತಾಸು ಮುಗಿಯಲ್ಲ. 3 ದಿನ ನಿರಂತರ ಐತಿ. ಇದು ಇನ್ನೂ ನಿರಂತರ ಆಗ್ತೈತಿ. ಬಿಲ್ ತಗೊಳ್ತಕ್ಕ ನಾವೇನು ಹೋಗಂಗಿಲ್ಲ. ನೀವೆಲ್ಲ ಕೇಳ್ಕೊಂಡ್ರಿ ಆರಾಮ್ಸಿರಿ. ನಿಮಗೆಲ್ಲ ಕೈ ಮುಗಿತೀನಿ, ಸ್ವಲ್ಪ ಕೇಳ್ಕೊಡು ಕೂಡಲ್ಲ. ಬಂಡವಾಳ ಬಯಲಾಗ್ತೈತಿ. ಕಲ್ಲು ತಗೋತಾರೋ ಮತ್ತೇನ್ ತಗೋತಾರ ಅಂಜಿಕ್ ಬರಾಕತ್ತೈತಿ. ನಾವೇನು ಮಾಡಂಗಿಲ್ಲ ಮಾರಾಯ. 50 ರೂಪಾಯಿಲಿಂದ ಹೆಣಕ್ ಹಾಕೊಂಡು ಅಲ್ಲಿ ನನಗೆ ಹಾಕಿ ಕಳಿಸ್ತೀವಿ. ಬಾಯಿ ಶಾಲ್ ಅಂತೂ ಹಾಕಂಗಿಲ್ಲ. ಹಾಕೊಳ್ಳೋ ತಾಕತ್ ನಿಮ್ಗೆ ಯಾರಿಗಿಲ್ಲ. ರಾಜಕಾರಣಿಗಳಿಗೆ ಯಾರಿಗಿಲ್ಲ, ಹಾಕಂಗಿಲ್ಲ ನಾವು. ತಹಸೀಲ್ದಾರ್ ಸಾಹೇಬರು ಬಂದು ಕುಂತಾರ. ಇವತ್ತು ಪಾಪ ನಮ್ಮ ಜೊತೆ ಸಾಯಂಕಾಲ ತನಕ ಇರ್ತಾರ. ಸಾಯಂಕಾಲ ಇಲ್ಲೇ ನಮ್ಮ ಜೊತೆ ನಾವು ಊಟ ಮಾಡ್ತಾರ, ಇಲ್ಲೇ ಜಳಕ ಮಾಡ್ತಾರ, ಇಲ್ಲೇ ಇರ್ತಾರ. ಅವ್ರು ಎಲ್ಲಿ ಹೋಗಂಗಿಲ್ಲ. ಇನ್ನ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗ್ ಅಷ್ಟ. ಬರೋದಷ್ಟ, ಇಲ್ಲೇ ಹೊರಗೆ ಬಿಡಂಗಿಲ್ಲ. ಇಲ್ಲೇ ಬರೋದು, ನಮ್ಮ ಜೊತೆನೇ ಇರೋದು, ಅನ್ನ ಸಾರ ತಿನ್ನೋದು, ಇಲ್ಲಂದ್ರೆ ಚಾ ಕುಡಿಯೋದು. ರೇಟ್ ಘೋಷಣೆ ಆಗುತ್ತಕ್ಕ ಅವರು ಇಲ್ಲೇ, ನಾವು ಇಲ್ಲೇ. ಯಾರು ಬಂದು ಸಿಗಂಗಿಲ್ಲ. ಸಿಕ್ಕಿದ್ರೆ ಬಿಡಂಗಿಲ್ಲ. ಗುರೂಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇನ್ನೊಂದು ಬಹಳತ್ ಮಾತಾಡುವಂಥದ್ದೇನಿಲ್ಲ. ನಾನು ನ್ಯಾಯಸಮ್ಮತವಾದ ಇದು ಏನು ಒಂದು ಕಬ್ಬು ಬೆಳೆಗಾರರ ದರ ನಿಗದಿಪಡಿಸುವಂತ 3,500 ರೂಪಾಯಿ ಏನು ಒಂದು ದರ ನಿಗದಿಪಡಿಸ್ಬೇಕಂತೇಳಿ ಒಂದು ವಿಚಾರ ಮಾಡಿ ಏನು ಒಂದು ಇವತ್ತು ಆಂದೋಲನ ನಡೆದ. ಈ ಆಂದೋಲನಕ್ಕ ವೈಯಕ್ತಿಕವಾಗಿ ಹಾಗೂ ಅಗ್ನಿ ತಾಲೂಕಿನ ಪರವಾಗಿ ನಮ್ಮ ಬೆಂಬಲ ಅದ, ನಮ್ಮ ಸಂಪೂರ್ಣ ಬೆಂಬಲ ಅದ. ನೀವು ಎಲ್ಲಿ ಕರಿತೀರಿ ನಾವು ಅಲ್ಲಿ ಬರ್ತೀವಿ, ಎಲ್ಲಿ ಕೂಡ್ರತ್ತೀರಿ ಕೂಡ್ತೀವಿ, ಎಷ್ಟೊತ್ತು ಕೂಡ್ತೀವಿ. ಉಪವಾಸ ಅಂದ್ರೆ ಉಪವಾಸ, ಮರಣ ಅಂತಂದ್ರೆ ಅಮರಣ ಅಂತ ಎಲ್ಲದಕ್ಕೂ ನಾವು ತಯಾರಾಗ್ತೀವಿ. ಇವತ್ತು ಅಗ್ನಿ ತಾಲೂಕಿನೊಳಗೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರ ಪರಿಸ್ಥಿತಿ ಗೊತ್ತದ. ಇಲ್ಲಿ ಬಂದಾರ, 50 ಮಂದಿ ಇಲ್ಲಿ ಬಂದಾರ. ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಗುರೂಜಿ ಅವರಿಗೆ. ಇಂಥ ಒಂದು ಹೋರಾಟ, ಈ ಹೋರಾಟ ಇವತ್ತು ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದದ್ದು ಇಡೀ ಕರ್ನಾಟಕ ರಾಜ್ಯವನ್ನು ಇವತ್ತು ಅಲವಡಿಸಕತ್ತದೆ. ನಿನ್ನೆ ತನಕ ನಾ ಮುಖ್ಯಮಂತ್ರಿನೋ ನೀ ಮುಖ್ಯಮಂತ್ರಿನೋ, ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿನೋ, DK ಶಿವಕುಮಾರ್ ಮುಖ್ಯಮಂತ್ರಿನೋ ಬಿಡಿ. ನೀವು ಇಬ್ಬರು ಮೊದಲು ಮುಖ್ಯಮಂತ್ರಿ ಆಗಾಕ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರೈತರು, ಕಬ್ಬಿಗಳು. ನೀವು ಯಾರ ಮತಗಳನ್ನು ಆರಿಸಿ ಬಂದಿರಪ್ಪ? ಯಾರ ಮತ ತಗೊಂಡು ನೀವು ಆರಿಸಿ ಬಂದಿರಿ? ಯಾರ ಮತ ತಗೊಂಡು ನೀವು ಸರ್ಕಾರ ಮಾಡಿದಿರಿ? ಮತ್ತು ಇವತ್ತು ನೀವು ಮುಖ್ಯಮಂತ್ರಿ ಕುರ್ಚಿಯಾಗಿ ಬರಲಾಕತ್ತೀರಿ. ರೈತರ ಗೋಳಿಗೆ ನಡೆದತ್ತಿ ಎಷ್ಟು ದಿವಸದಿಂದ. ಇದ್ರ ಕಡೆ ನಿಮಗೆ ಲಕ್ಷ್ಯ ಅಂತ ನಾಚಿಕೆ ಬರ್ಬೇಕು. ಈಗ ಈ ಸರ್ಕಾರದಲ್ಲಿ ಇರುವಂತ ಏನು ಒಂದು ಜವಾಬ್ದಾರಿಯುತವಾಗಿ ಅದರ ಬಹಳಷ್ಟು ಜನರು ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಹಿಡ್ಕೊಂಡು ಎಲ್ಲ ಹೆಚ್ಚಿನ ಎಲ್ಲ ರಾಜಕಾರಣಿಗಳು, MLAಗಳು, ಮಂತ್ರಿಗಳು ಸಕ್ಕರೆ ಕಾರ್ಖಾನೆಯನ್ನು ಮಾಡಿದರು. ಹೆಚ್ಚು ಬಿಲ್ ಕೊಟ್ಟರೆ ಇವ್ರಿಗೆ ನಾವು ಹೆಚ್ಚು ಉಳಿದಿಲ್ಲ ಅಂತೇಳಿ ಇವತ್ತು ಕಡಿಮೆ ಬಿಲ್ ಫಿಕ್ಸ್ ಮಾಡಿ ಹೆಚ್ಚು ಲಾಭ ತಾವು ಗಳಿಸಿ ಒಂದಲ್ಲ ಎರಡಲ್ಲ 4 ಎಕ್ಸ್ಟೆನ್ಷನ್ ಎಲ್ಲ ಮಾಡ್ಕೊಂಡು ಹೊಂಟಾರೆ. ನಾನಂತೇಳಿ 3,500 ಕೊಡೋದ್ರಲ್ಲಿ ಯಾವ ಆತಂಕನೂ ಇಲ್ಲ. ಕೋ ಜನರೇಷನ್ ಇರ್ತದೆ, ಬಿಸ್ಲರಿ ಇರ್ತದೆ, ಇತರಾಗ ಮಾಡಬಹುದು. HMT ನಮಗೆ ಸಮೀಪದ. ಇಲ್ಲಿರುವಂತ ಎಲ್ಲ ಕಾರ್ಖಾನೆಗಳಿಗೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಮೀಪದ. ಇಲ್ಲಿ ವರ್ಕೌಟ್ ಆಗುದಿಲ್ಲ ಅನ್ನುವಂತ ಪ್ರಶ್ನೆ ಇಲ್ಲ. 3,500 4,000 ಕೊಟ್ಟರು ಸಹಿತ ಇಲ್ಲಿ ವರ್ಕೌಟ್ ಆಗ್ತದೆ. ನನಗೆ ಗೊತ್ತದೆ, ಯಾಕಂತಂದ್ರೆ ನಾವು ಅದನ್ನು ಅಭ್ಯಾಸ ಮಾಡಿದೀವಿ. ಆದ್ರೂ 3,500 ಇವರು ಅಂತಂದ್ರೆ ಇದು ನಿಜವಾಗಿ ರೈತರಿಗೆ
ಪರಿಗಣಿಸುವಂಥದ್ದು, ರೈತರನ್ನು ತೊಳೆಯುವಂಥದ್ದು, ರೈತರ ಮೇಲೆ ಶೋಷಣೆ ಮಾಡುವಂಥದ್ದು ಇದು ಕ್ರಮ ಆಗುತ್ತೆ ಬಂಧುಗಳು. ಅದಕ್ಕಾಗಿ ನಾನು ಹೆಚ್ಚು ಮಾತನಾಡಬಾರ್ದು. ಇದೇನು ನಿಮ್ದು ಆಂದೋಲನ ನಡೆದದ, ಇದು ಪರಿಹಾರ ಸಿಗೋ ತನಕ ನಾವು ಮುಂದುವರಿಯಬೇಕು. ದಯಮಾಡಿ ಧೃತಿಗೆಡಬೇಡ್ರಿ, ಶಾಂತಿಯುತವಾಗಿ ಏನ್ ಮಾಡಕತ್ತೀರಿ. ಅದಕ್ಕಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇಲ್ಲಿ DC ಅವರು ಬರಬೇಕು, ಸಂಬಂಧಪಟ್ಟ ಮಂತ್ರಿಗಳು ಬರಬೇಕು. ಇಲ್ಲೊಂದು ನಿರ್ಣಯ ಆಗಿ 3,500 ರೂಪಾಯಿ ರೈತರಿಗೆ ಘೋಷಣೆ ಆಗೋ ತನಕ ಆಂದೋಲನ ಮುಂದುವರಿತೈತೆ ಅಂತ ಹೇಳಿ ನನಗೂ ನೀವು ಅವಕಾಶ ಕೊಟ್ರಿ. ನಾನು ಒಬ್ಬ ರಾಜಕಾರಣಿ, ರಾಜಕಾರಣಿಗಳನ್ನು ನನಗೆ ಬರ್ಲಾಕ್ ಕೊಟ್ಟಲ್ಲ. ಯಾಕಂತಂದ್ರೆ ಒಬ್ಬ ಮಾಜಿ ಶಾಸಕನಾಗಿದ್ರು ಸಹಿತ ನೀವು ನನಗೆ ಗೌರವ ಕೊಟ್ರಿ. ಆದ್ರೆ ನಾನು ಆ ರಾಜಕಾರಣಿಗಳಲ್ಲಿ ಇಲ್ಲ. ನಾನು ಆ ರಾಜಕಾರಣಿಗಳನ್ನು ಬಿಟ್ಟು ನಿಮ್ಮ ರೈತರ ಪರವಾಗಿ ಇದ್ದೀನಿ. ಇಲ್ಲಿ ನಾನು ಗುರುಜಿಯವ್ರಿಗೆ ಗೊತ್ತದ ನಾನು ಯಾವಾಗಲೂ ರೈತರ ಹೋರಾಟದಲ್ಲಿ ಇರ್ತಾವ, ರೈತರ ಹೋರಾಟ ಮಾಡಿ ನಾನು ಶಾಸಕನಾದವ. ಈ ಹೋರಾಟಕ್ಕೆ ಸ್ಪಷ್ಟವಾದ ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಮಾಡಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.